ಕೆಣಕಿ ಫೈರ್ ಜೆಟ್ ಕಳೆದುಕೊಂಡಂತಹ ಟ್ರಂಪ್ ಅಮೆರಿಕದ ಎರಡನೇ F-35 ಯುದ್ಧ ವಿಮಾನ ಕೂಡ ಢಮಾರ್. ಇರಾನ್ ಕೆಣಕಿದೆ ಅಮೆರಿಕ. ಇರಾನ್ನವರು ಸುಮ್ಮನಿರೋ ಮಾತೇ ಇಲ್ಲ ಅಂತಿದ್ದಾರೆ. ಹುಡುಕಿ ಫೈರ್ ಜೆಟ್ ಗಳನ್ನ ಉಡೀಸ್ ಮಾಡ್ತಾ ಇದ್ದಾರೆ. ಈಗ ಅಮೆರಿಕದ ಎರಡನೇ F-35 ಯುದ್ಧ ವಿಮಾನ ಢಮಾರ್. ಫೈರ್ ಜೆಟ್ ಹೊಡೆದು ಹಾಕಿದ್ದೇವೆ ಅಂತ ಹೇಳಿಕೊಳ್ತಾ ಇದೆ ಇರಾನ್. ಈಗಾಗಲೇ ಹಲವು ಜೆಟ್ ಗಳನ್ನ ಕಳೆದುಕೊಂಡಿರುವಂತಹ ಅಮೆರಿಕ ಬಹು ಅತ್ಯಾಧುನಿಕ ಫೈರ್ ಜೆಟ್ಗಳಿವು. ಕುವೈತ್, ಸೌದಿ ಅರೇಬಿಯಾ ಮೇಲೆ ಮತ್ತೆ ಕ್ಷಿಪಣಿ ದಾಳಿ ಮುಂದುವರೆದಿದೆ. ಬಹ್ರೇನ್ ಮೇಲೂ ಕೂಡ ನಿರಂತರವಾದಂತಹ ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಬೆದರಿಗೂ ಕೂಡ ಡೋಂಟ್ ಕೇರ್ ಅಂತ ಇದೆ. ಇರಾನ್ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅಮೆರಿಕಾದಿಂದ ದಾಳಿ ಆಗ್ತಾ ಇದೆ. ಆದ್ರೆ ಜನರ ಮೂಲ ಸೌಕರ್ಯಗಳ ಮೇಲೆ ದಾಳಿ ನಡೀತಿದೆ. ಇದನ್ನ ಇರಾನ್ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ದಾಳಿಯ ಮಧ್ಯೆ ನಾವು ಮಾತುಕತೆಗೆ ಬರೋದಿಲ್ಲ, ಯಾವುದೇ ಸಂದರ್ಭದಲ್ಲೂ ಅಮೆರಿಕ ಜೊತೆಗೆ ಮಾತನಾಡಲ್ಲ ಅಂತ ಹೇಳ್ತಾನೆ ಇದೆ. ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಕೂಡ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ಕೆಣಕಿ ಫೈರ್ ಜೆಟ್ ಕಳೆದುಕೊಂಡಿದ್ದಾರೆ ಟ್ರಂಪ್. ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನ F-35 ವಿಮಾನ ಉಡೀಸ್ ಆಗಿದೆ. ಫೈರ್ ಜೆಟ್ ಹೊಡೆದು ಹಾಕಿದ್ದೇವೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಅನೇಕ ಫೈರ್ ಜೆಟ್ ಗಳನ್ನ ಉಡೀಸ್ ಮಾಡಿದೆ ಈಗ ಇರಾನ್. ಹಲವು ಜೆಟ್ ಕಳೆದುಕೊಂಡಿರುವಂತಹ ಅಮೆರಿಕ ಮುಖಭಂಗ ಅನುಭವಿಸ್ತಾ ಇದೆ. ಕುವೈತ್, ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿ ದಾಳಿ ಮುಂದುವರೆದಿದೆ. ಬಹ್ರೇನ್ ಮೇಲೂ ಅಟ್ಯಾಕ್ ಆಗ್ತಾ ಇದೆ. ನಿರಂತರ ಡ್ರೋನ್ ಅಟ್ಯಾಕ್ ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೂ ಕೂಡ ಇರಾನ್ ಬಗ್ತಾ ಇಲ್ಲ, ಜಗ್ತಾ ಇಲ್ಲ, ಮಣಿಯೋ ಮಾತೇ ಇಲ್ಲ ಅಂತ ಇದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ಮಾಡ್ತಾ ಇದೆ. ಮೂಲ ಸೌಕರ್ಯಗಳ ಮೇಲೆ ದಾಳಿ ಆಗ್ತಾ ಇರುವಂತದ್ದು. ದಾಳಿಯ ಮಧ್ಯೆ ನಾವು ಮಾತುಕತೆಗೆ ಬರೋದಿಲ್ಲ. ಇರಾನ್ ಈ ಮೊದಲು ಕೂಡ ಈ ಕದನ ವಿರಾಮ ಮತ್ತು ಇಷ್ಟು ದಿನಗಳ ಕಾಲ ಯುದ್ಧವನ್ನ ಮಾಡೋದಿಲ್ಲ ಹಾಗೂ ಸಂಧಾನಕ್ಕೆ ಬನ್ನಿ ಈ ಎಲ್ಲ ಮಾತುಗಳಿದ್ರೂ ಕೂಡ ಯಾವ ಮಾತಿಗೂ ಇರಾನ್ ಸೊಪ್ಪು ಹಾಕ್ಲಿಲ್ಲ. ನಾವು ಅಮೆರಿಕಾನ ನಂಬೋದಿಲ್ಲ, ಅಮೆರಿಕಾದ ಒಟ್ಟಿಗೆ ಯಾವ ಮಾತುಕತೆಗೂ ನಾವು ಸಿದ್ಧವಿಲ್ಲ, ಮಾತುಕತೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದೆ ಮೊದಲಿಂದ. ಈಗಲೂ ಕೂಡ ಅದೇ ಧೋರಣೆಯನ್ನೇ ತಳೆದಿದೆ ಇರಾನ್. ಈ ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ಅಮೆರಿಕ ಜೊತೆಗೆ ಮಾತುಕತೆ ಸಾಧ್ಯವೇ ಇಲ್ಲ ಅಂತ ಇದೆ. ಇನ್ನು ಅಮೆರಿಕ ದೊಡ್ಡ ಮುಖಭಂಗ ಅನುಭವಿಸ್ತಾ ಇದೆ ಜಗತ್ತಿನ ಎದುರಿಗೆ. ಯಾಕೆಂದ್ರೆ ಅಮೆರಿಕಾದಲ್ಲಿರುವಂತಹ ಯುದ್ಧ ವಿಮಾನಗಳು, ಫೈರ್ ಜೆಟ್ಗಳೇನಿದೆಯಲ್ಲ, ನಮ್ದು ಅತ್ಯಾಧುನಿಕ ತಂತ್ರಜ್ಞಾನ, ಇರಾನ್ನ ಉಡೀಸು ಮಾಡಿಬಿಡ್ತೇವೆ, ಕ್ಷಣಾರ್ಧದಲ್ಲಿ ನೆಲಸಮ ಮಾಡಿಬಿಡ್ತೇವೆ ಅಂತೆಲ್ಲ ಹೇಳ್ಕೊಂಡಿತ್ತು. ಆದ್ರೆ ಈಗ ಅನೇಕ ಯುದ್ಧ ವಿಮಾನಗಳು, ಅಮೆರಿಕದ ಯುದ್ಧ ವಿಮಾನಗಳು ಪತನವಾಗಿದೆ, ಉಡೀಸ್ ಮಾಡಲಾಗಿದೆ. ಇರಾನ್ ಈಗ ಕೂಡ F-35 ಯುದ್ಧ ವಿಮಾನವನ್ನ ಉಡೀಸ್ ಮಾಡಿದೆ. ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟರೂ ಬಗ್ತಾ ಇಲ್ಲ. ಈ ಕಡೆ ಇರಾನ್ ಯುದ್ಧದಿಂದ ಕೂಡ ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಅಂತ ಇದೆ. ಪ್ರತೀಕಾರಕ್ಕೆ ಮುಂದಾಗಿರುವಂತಹ ಇರಾನ್ ಈಗ ಅಮೆರಿಕಾಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ.